ಎಲ್ಲರಿಗೂ ನಮಸ್ತೆ. ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವಂಥ ಪದ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಪದ್ಯದ ಕೃತಿಕಾರರಾಗಿರುವಂತಹ ರಾಘವಾಂಕ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ತರಗತಿಯಲ್ಲಿ ಕನ್ನಡ ತರಗತಿಯಲ್ಲಿ ನಾವು ಆ ಒಂದು ಪದ್ಯದ ಒಂದು ಆಶಯ, ಭಾವ ಮತ್ತು ಪ್ರವೇಶ ಮತ್ತು ಪದ್ಯದ ವಿವರಣೆನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕಳೆದ ಒಂದು ವಿಡಿಯೋದಲ್ಲಿ ರಾಘವಾಂಕನ ಕುರಿತಾಗಿರುವಂತಹ ಒಂದು ಪರಿಚಯ ಮತ್ತು ಜೊತೆಗೆ ಆ ಒಂದು ಪದ್ಯದ ಒಂದು ಪೂರ್ವಕತೆಯನ್ನು ತಿಳಿಸ್ಕೊಟ್ಟಿದ್ದೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ, ಯಾರೆಲ್ಲ ಆ ಒಂದು ರಾಘವಾಂಕರ ಪರಿಚಯ ಮತ್ತು ಪೂರ್ವಕತೆಯನ್ನು ಕೇಳಿಲ್ಲ ಅಂದರೆ ದಯವಿಟ್ಟು ರತ್ನ ಪ್ರಪಂಚ ಚಾನಲ್ನಲ್ಲಿ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. 8, 9, 10ನೇ ತರಗತಿಯ ಸಿರಿ ಕನ್ನಡ ಒಂದು ತರಗತಿಗಳನ್ನು ಮಾಡಿದ್ದೀನಿ. ಆ ಒಂದು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ರೆ ನಿಮಗೆ ಈ ಒಂದು ರಾಘವಾಂಕರ ಪರಿಚಯ ಮತ್ತು ಈ ಒಂದು ಪದ್ಯದ ಪೂರ್ವಕತೆಯನ್ನು ನೀವು ತಿಳ್ಕೊಳ್ಬೋದು. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪದ್ಯದ ಒಂದು ಆಶಯ ಭಾವನ ತಿಳ್ಕೊಳ್ತಾ ಹೋಗೋಣ. ಕಾವ್ಯದಲ್ಲಿ ಸತ್ಯ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣುತ್ತೇವೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿಸಿದ ಮಹಾ ಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಾಳೆ. ಈ ಒಂದು ಸತ್ಯ ಹರಿಶ್ಚಂದ್ರನ ಒಂದು ಕಾವ್ಯದಲ್ಲಿ ಸತ್ಯ ಪರಿಪಾಲನೆ ಎನ್ನುವಂಥದ್ದು ಪರಾಕಾಷ್ಠೆಯನ್ನು ಹೇರಿದೆ ಅಂತ ಹೇಳ್ಬೋದು. ಈ ಒಂದು ಹರನೆಂದರೆ ಶಿವ, ಶಿವನೆಂದರೆ ಹರ ಎನ್ನುವಂಥ ಒಂದು ತತ್ವದ ಮೇಲೆ ಒಂದು ಮಹಾ ಸತ್ಯಸಂಧ ಎನ್ನುವಂತಹ ಹರಿಶ್ಚಂದ್ರನು ಮತ್ತು ಅವನ ಒಂದು ಪತ್ನಿಯಾಗಿರುವಂತಹ ಚಂದ್ರಮತಿಗೆ ಒಂದು ಚಂದ್ರಮತಿಯು ನೈತಿಕ ಸ್ಫೂರ್ತಿ ಅಂತ ಹೇಳ್ಬೋದು. ಜೊತೆಗೆ ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದಂಥ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗ್ತಾನೆ. ಆ ಪ್ರದೇಶವನ್ನು ತುಳಿತಾನೆ. ಆಗ ಅವನಿಗೆ ಗುರುವಾಜ್ಞೆಯನ್ನು ಮೀರಿ ಬಂದುದರಿಂದ ಅರಿವಾಗುತ್ತೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿಬಿಟ್ಟು ಹರಿಶ್ಚಂದ್ರನನ್ನು ಪರೀಕ್ಷಿಸುವಂತೆ ಕಳಿಸ್ತಾನೆ. ಈ ಸಂದರ್ಭದಲ್ಲಿ ಬೇಟೆಯಾಡಿ ಆಯಾಸಗೊಂಡಿದ್ದಂತಹ ಹರಿಶ್ಚಂದ್ರನನ್ನು ಅವರು ತಮ್ಮ ಒಂದು ಹಾಡು ಮತ್ತು ನೃತ್ಯಗಳಿಂದ ಸಂತೋಷವನ್ನು ಪಡಿಸ್ತಾರೆ, ಅಂದರೆ ಹರಿಶ್ಚಂದ್ರನನ್ನು. ಅದಾದ ನಂತರ ಈ ಒಂದು ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದಂತಹ ಹರಿಶ್ಚಂದ್ರ ಏನು ಮಾಡ್ತಾನೆ, ತನ್ನ ಒಂದು ಕೊರಳಿನಲ್ಲಿ ಧರಿಸಿದಂತಹ ಮುತ್ತಿನ ಹಾರವನ್ನು ಬಹುಮಾನವನ್ನಾಗಿ ಕೊಡಲು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಆಗ ಹರಿಶ್ಚಂದ್ರ ಮತ್ತು ಆ ಕನ್ಯೆಯರೇನು ಮಾಡ್ತಾರೆ, ಅದನ್ನು ತಿರಸ್ಕರಿಸ್ತಾರೆ. ಜೊತೆಗೆ ತಿರಸ್ಕರಿಸ್ಬಿಟ್ಟು ಹೇಳ್ತಾರೆ, ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಹೇಳ್ತಾರೆ. ಅಂದರೆ ಆಗ ಹರಿಶ್ಚಂದ್ರ ಮತ್ತು ಕನ್ಯೆಯರ ನಡುವೆ ನಡೆದಂತಹ ಸಂವಾದವನ್ನು ಕವಿ ರಾಘವಾಂಕನ ಕೈಯಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಪದ್ಯದಲ್ಲಿ ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದು ಈ ಪದ್ಯದ ಒಂದು ಆಶಯ ಭಾವ ಅಂತ ಹೇಳ್ಬೋದು. ಅಂದರೆ ಈ ಪದ್ಯದ ಒಂದು ಆಶಯ ಭಾವ ಏನಾಗಿದೆ ಅಂದರೆ ಸತ್ಯವನ್ನು ಪರಿಪಾಲನೆ ಮಾಡಬೇಕು, ಸತ್ಯ ಎಲ್ಲರನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ. ಜೊತೆಗೆ ಇಲ್ಲಿ ವಿಶ್ವಾಮಿತ್ರನ ಸತ್ಯ ಯಾವ ರೀತಿಯಾಗಿ ಪರಾಕಾಷ್ಠೆಯನ್ನು ತಲುಪುತ್ತೆ ಎನ್ನುವಂಥದ್ದನ್ನು ಅದಕ್ಕೆ ಸ್ಫೂರ್ತಿಯಾಗಿ ತನ್ನ ಹೆಂಡತಿಯಾಗಿರುವಂಥ ಚಂದ್ರಮತಿ ಕೂಡ ಸ್ಫೂರ್ತಿಪ್ರದಾಯಳಾಗಿ ನಿಲ್ತಾಳೆ ಎನ್ನುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ತಿಳ್ಕೊಳ್ಬೋದು. ಜೊತೆಗೆ ಈ ಒಂದು ಪದ್ಯದಲ್ಲಿ ಸತ್ಯವಂತನಾಗಿರುವಂತಹ ಹರಿಶ್ಚಂದ್ರನ ಒಂದು ಪರೀಕ್ಷೆಯನ್ನು ಮಾಡಬೇಕಂತೇಳ್ಬಿಟ್ಟು ವಿಶ್ವಾಮಿತ್ರ ಏನು ಮಾಡ್ತಾನೆ, ತನ್ನ ಒಂದು ತಪೋಬಲದಿಂದ ಗಾನಕನ್ಯೆಯರನ್ನು ಸೃಷ್ಟಿ ಮಾಡ್ತಾನೆ. ಆ ಗಾನಕನ್ಯೆಯರು ಬಂದುಬಿಟ್ಟು ಆಯಾಸಗೊಂಡಿರುವಂತಹ ಹರಿಶ್ಚಂದ್ರನನ್ನು ಏನು ಮಾಡ್ತಾರೆ, ನಿಮ್ಮ ಒಂದು ಆಯಾಸವನ್ನು ಕುಡಿತಿರುವಾಗಂತ ಒಂದು ಹರಿಶ್ಚಂದ್ರನನ್ನು ನಾವು ನೋಡಿದಂಥ ಗಾನರಾಣಿಯರು ಏನು ಮಾಡ್ತಾರೆ, ಹಾಡುಗಳಿಂದ ನೃತ್ಯಗಳಿಂದ ಏನು ಮಾಡ್ತಾರೆ, ಅವರನ್ನು ಕೀರ್ತಿಸಿ ಹೊಗಳ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂತೋಷವನ್ನಾಗೊಂಡಂತಹ ಹರಿಶ್ಚಂದ್ರ ಮಹಾರಾಜ ಏನು ಮಾಡ್ತಾನೆ, ತನ್ನ ಕೊರಳಲ್ಲಿ ಧರಿಸಿದಂತಹ ಮುತ್ತಿನ ಹಾರವನ್ನು ಆ ಗಾನರಾಣಿಯರಿಗೆ ಒಂದು ಉಡುಗೊರೆಯಾಗಿ ಕೊಡಲಿಕ್ಕೆ ಸಿದ್ಧನಾಗ್ತಾನೆ. ಆದರೆ ಆ ಒಂದು ಗಾನರಾಣಿಯರು ಏನು ಮಾಡ್ತಾರೆ, ನಿನ್ನ ಮುತ್ತಿನ ಒಂದು ಹಾರವನ್ನು ನಮಗೆ ಬೇಡ ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ನಿನ್ನ ಮುತ್ತಿನ ಸತ್ತಿಯನ್ನು ನಮಗೆ ಕೊಟ್ಬಿಟ್ಟು ನಮ್ಮನ್ನು ಸಲಹು ಎನ್ನುವಂಥ ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸತ್ಯ ಹರಿಶ್ಚಂದ್ರ ಮತ್ತು ಆ ಗಾನರಾಣಿಯರ ನಡುವೆ ನಡೆದಂಥ ಒಂದು ಸಂಭಾಷಣೆಯನ್ನು ಈ ಒಂದು ಪದ್ಯದಲ್ಲಿ ನಾವು ಕಾಣ್ಬೋದು. ಈ ಒಂದು ಪ್ರವೇಶ ಭಾಗವನ್ನು ನೋಡ್ತಾ ಹೋಗೋಣ.
ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ 1ರಿಂದ 10ನೇ ತರಗತಿ ಇರುವಂಥ ಕನ್ನಡ ಪಾಠಗಳು ಮತ್ತು ಪದ್ಯಗಳ ಒಂದು ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಪದ್ಯದ ಪಾಠಗಳ ಒಂದು ವಿವರಣೆಯನ್ನು ತರಗತಿಯನ್ನು ನೋಡಿ ಅಂತ ಹೇಳ್ತಾ ಪ್ರವೇಶ ಭಾಗವನ್ನು ನೋಡ್ತಾ ಹೋಗೋಣ. ಉತ್ತಮ ಕಾವ್ಯಗಳ ಅಧ್ಯಯನದಿಂದ ಜ್ಞಾನ ಹೆಚ್ಚುವುದರೊಂದಿಗೆ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಲಭಿಸುತ್ತದೆ. ಅಂದರೆ ಉತ್ತಮವಾದಂತಹ ಕಾವ್ಯಗಳ ಅಧ್ಯಯನದಿಂದ ಮನಸ್ಸಿನಲ್ಲಿ ಅಂದರೆ ಅಧ್ಯಯನದಿಂದ ಜ್ಞಾನ ಹೆಚ್ಚುತ್ತೆ. ಆ ಜ್ಞಾನದ ಮೂಲಕ ನಮ್ಮಲ್ಲಿ ಮಾನಸಿಕ ನೆಮ್ಮದಿ, ಸುಖ, ಶಾಂತಿ ಲಭಿಸುತ್ತೆ. ಆದ್ದರಿಂದ ಮಹೋನ್ನತ ಸಂಸ್ಕೃತಿಯ ಪರಿಚಯವಾಗಿ ಮನಸ್ಸು ಸಂಸ್ಕಾರಗೊಂಡು ಗೌರವಯುತ ಬದುಕನ್ನು ನಡೆಸಲು ಸಾಧ್ಯವಾಗುತ್ತೆ. ಅಂದರೆ ಉತ್ತಮವಾಗಿರುವಂತಹ ಮಹೋನ್ನತ ಸಂಸ್ಕೃತಿಯಿಂದ ಅಂದರೆ ಸಂಸ್ಕೃತಿಯ ಒಂದು ಉತ್ತಮವಾದಂತಹ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ, ಅದರ ಪರಿಚಯವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮನಸ್ಸು ಏನಾಗುತ್ತೆ, ಸಂಸ್ಕಾರದೊಂದಿಗೆ ಏನಾಗುತ್ತೆ, ಅದು ಗೌರವಯುತವಾದಂತಹ ಬದುಕನ್ನು ನಡೆಸಲು ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಜೊತೆಗೆ ನಾಡಿನ ಪ್ರಾಕೃತಿಕ ಸೊಬಗು, ಸಂಸ್ಕೃತಿಯ ತನ್ಮಯತೆ, ಚಾರಿತ್ರಿಕ ಅಭಿಮಾನ ಇತ್ಯಾದಿ ಮೌಲಿಕಾಂಶಗಳ ಅರಿವು ಅಗತ್ಯ. ಅಷ್ಟೇ ಅಲ್ಲದೆ ಅನಿವಾರ್ಯ ಕೂಡ. ಅಂದರೆ ನಾವು ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಹೇಗಾಗಿರ್ಬೇಕಂದ್ರೆ ಒಂದು ಸಂಸ್ಕಾರಯುತವಾದಂಥ ಮೌಲ್ಯಯುತವಾದಂಥ ನಡೆನುಡಿಗಳಿರಬೇಕು. ಜೊತೆಗೆ ಅದಕ್ಕೆಂದೇ ಹೇಳ್ತಾ ಇದ್ದಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಂದು ಹಿರಿಯರು ಹೇಳಿದ್ದಂಥ ಮಾತುಗಳು. ಅಂದರೆ ಪುರಾಣ ಇತಿಹಾಸಗಳಲ್ಲಿ ಏನಾಗ್ತಾ ಇದೆ ಅಂದರೆ ತ್ಯಾಗ ಬಲಿದಾನವನ್ನು ಮಾಡಿದಂತಹ ನೂರಾರು ಕಥೆಗಳಿದ್ದಾವೆ. ಆ ಒಂದು ನೂರಾರು ಕಥೆಗಳು ಏನಾಗ್ತಾ ಇದ್ದಾವೆ, ಕನ್ನಡ ಸಾಹಿತ್ಯದಲ್ಲೂ ಕೂಡ ಇಂತಹ ಅನೇಕ ಕಥೆಗಳನ್ನು ನಾವು ಕಾಣ್ಬೋದಾಗಿದೆ. ಜೊತೆಗೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಎಂದು ಹೇಳಿ ಅದರಂತೆ ನಡೆದಂತಹ ಪುಣ್ಯಕೋಟಿಯ ಕತೆ ಜನಜನಿತವಾಗಿದೆ. ಅಂದರೆ ಸತ್ಯವನ್ನು ಒಂದು ಮೂಕ ಪ್ರಾಣಿಯು ಕೂಡ ಸತ್ಯವನ್ನು, ತನ್ನ ಒಂದು ಮಾತನ್ನು ಉಳಿಸಿಕೊಳ್ಬೇಕೆನ್ನುವಂಥ ಮನೋಭಾವನೆ ಇದ್ದಂತಹ ಉದಾಹರಣೆಗಳು, ಕಥೆಗಳು ಎಷ್ಟು ನಮಗೆ ನಿದರ್ಶನವಾಗಿ ನಿಲ್ತವೆ. ಅಂದರೆ ಸತ್ಯದ ಒಂದು ಪರಾಕಾಷ್ಠೆಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಕನ್ನಡ ನಾಡಿನ ಅಂದರೆ ನಡುಗನ್ನಡ ಸಾಹಿತ್ಯದಲ್ಲಿ ಆ ಒಂದು ಕಾಲದ ಕವಿಯಾಗಿರುವಂಥ ರಾಘವಾಂಕ ಏನು ಮಾಡ್ತಾ ಇದ್ದಾರೆ, ಸತ್ಯ ಪರಿಪಾಲನೆಗಾಗಿ ಸಮಸ್ತವನ್ನು ತ್ಯಜಿಸಿದಂತಹ ಹರಿಶ್ಚಂದ್ರನ ಭವ್ಯ ಕಥೆಯನ್ನಾಧರಿಸಿ ರೋಚಕ ಕಾವ್ಯವನ್ನು ರಚಿಸಿಬಿಟ್ಟು ನಮ್ಮೆಲ್ಲರಿಗೂ ಕೂಡ ಸತ್ಯದ ಒಂದು ಪರಾಕಾಷ್ಠೆ ಎಷ್ಟು ಉಜ್ವಲವಾಗಿರುತ್ತೆ. ಸತ್ಯವನ್ನು ನಡ್ಕೊಂಡ್ರೆ, ಸತ್ಯದಿಂದ ಇದ್ದರೆ ಆ ಸತ್ಯ ನಮ್ಮನ್ನು ಕೈ ಬಿಡದೆ ನಡೆಸುವಂಥದ್ದಾಗುತ್ತೆ. ಸರಿಯಾದ ದಾರಿಯಲ್ಲಿ ನಮ್ಮನ್ನು ಹೋಗುವಂಥ ಪ್ರಯತ್ನವನ್ನು ಸತ್ಯ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಪ್ರತಿಯೊಂದು ಯುಗವನ್ನು ನೋಡ್ತೀವಿ ನಾವಲ್ವಾ, ಇಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ಬಿಟ್ಟು ಎಷ್ಟೇ ಯುಗಗಳು ಮರುಕಳಿಸಿದ್ರು ಕೂಡ ನಾವೆಲ್ಲರೂ ಸತ್ಯಯುಗದಲ್ಲಿ ಇರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ಒಂದು ಪದ್ಯದ ವಿವರಣೆಯನ್ನು ಶುರು ಮಾಡೋಣ. ಸಂದಕಾರಿರುಳು ಕನ್ಯೆಯರು ಹಗಲಂ ನೋಡಲು ಎಂದು ಬಂದರೋ, ಸುರಾಸುರರ ಬುದ್ಧಿಯಿಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸ ಆದರೋ, ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳ ಒದವಿ ಜೀವಂ ತಳೆದವೋ, ಎನಿಪ ಅಂದದಿಂ ಬಂದರ್ ಅಂಗನೆಯರ್ ಅವನಿಶ ನೆಡೆಗೆ. ಈ ಒಂದು ಪದ್ಯವನ್ನು ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ. ಸಂದಕಾರಿರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ, ಸುರಾಸುರ ಬುದ್ಧಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊದವಿ ಜೀವಂದಳೆದವೋ, ಎನಿಪ ಅಂದದಿಂ ಬಂದರಂಗನೇವನಿಶ ನೆಡೆಗೆ. ಇಲ್ಲಿ ಹೇಳ್ತಾ ಇದ್ದಾರೆ ಕವಿ, ಸಂದಕಾರಿರುಳು ಅಂದರೆ ಏನಾಗ್ತಾ ಇದೆ ಅಲ್ಲಿ,
ಕಗ್ಗತ್ತಲು, ಕಾರಿರುಳು ಅಂದರೆ ಕಗ್ಗತ್ತಲಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಕಗ್ಗತ್ತಲನ್ನೇ ಹೊತ್ಕೊಂಡು ಬಂದಾಗೆ ಬರ್ತಾ ಇದ್ದಾರೆ ಯಾರು, ಆ ಒಂದು ಕನ್ಯೆಯರು. ಏನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಒಂದು ಹಗಲಂ ನೋಡಲೆಂದು ಬಂದರು, ಅಂದರೆ ಬೆಳಕನ್ನು ನೋಡಲಿಕ್ಕೆ, ಹಗಲನ್ನು ನೋಡಲಿಕ್ಕೆ ಬಂದರೋ. ಸುರಾಸುರರ ಬುದ್ಧಿ ಎಮ್ಮತಿಸು, ಅಂದರೆ ಸುರಾಸುರರು ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮತಿಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸುರಾಸುರರ ಒಂದು ಬುದ್ಧಿಯಿಂದ, ಅಂದರೆ ಸುರಾಸುರರು ಅಂದರೆ ಸುರ ಮತ್ತು ದೇವತೆಗಳು, ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ಏನಾಗ್ತಾ ಇತ್ತು, ಸಮುದ್ರದಲ್ಲಿ ಮಥನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮತಿಸುವಂಥದ್ದು. ಮತಿಸು ಅಂದರೆ ಕಡೆಯುವುದು. ಒಂದು ಹೊಸ ವಿಷದ ಹೊಗೆ ಹೊಯ್ದು, ಅಂದರೆ ಹೊಸ ವಿಷದ ಹೊಗೆ ಹೊಯ್ದು ಅಂದರೆ ಆ ವಿಷದ ಹೊಗೆಯನ್ನು ಹೊತ್ಕೊಂಡ್ಬಿಟ್ಟು ಕಗ್ಗನೆ ಕಂದಿ, ಅಂದರೆ ಅದು ಒಂದು ವಿಷದ ಹೊಗೆಯಿಂದ ಕಗ್ಗನೆ ಕಂದಿ ಅಂದರೆ ನೊಂದು, ಕಂದಿ ಅಂದರೆ ನೊಂದುಕೊಂಡ್ಬಿಟ್ಟು ಜಲದೇವಿಯರು ಅಂದರೆ ಸಮುದ್ರದಿಂದನೇ ಬಂದಿದ್ದಾರೆ ಯಾರು, ಜಲದೇವಿಯರು ಮನದಲ್ಲಿ ನೊಂದು ಅಂದರೆ ಮನಸ್ಸಿನಲ್ಲಿ ನೊಂದ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಮಾನಿಸರಾದರು ಅಂದರೆ ಮನುಷ್ಯರಾದರು. ಕಮಲಜಂ ನೀಲದಿಂದ ಮಾಡಿದ, ಅಂದರೆ ಕಮಲಜಂ ಅಂದರೆ ಕಮಲದಲ್ಲಿ ಜನಿಸಿದಂತಹ ಬ್ರಹ್ಮನಿಂದ ಮಾಡಿದಂತಹ, ನೀಲದಿಂದ ಮಾಡಿದ ಅಂದರೆ ನೀಲಿ ಬಣ್ಣದಿಂದ ಮಾಡಿದಂತಹ ಸಾಲ ಬಂಜಿಕೆಗಳೊದವಿ, ಅಂದರೆ ಸಾಲ ಬಂಜಿಕೆಗಳಂದರೆ ಗೊಂಬೆಗಳಾಗಿ, ಅಂದರೆ ನೀಲಿ ಬಣ್ಣದ ಗೊಂಬೆಗಳಾಗಿ ಜೀವಂದಳೆದವೋ, ಅಂದರೆ ಜೀವವನ್ನು ಹುಟ್ಟುಬಿಟ್ಟು, ಅಂದರೆ ಜೀವವನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮನ ಒಂದು ಕೈಯಿಂದ ಜೀವವಂತೆಳೆದವು, ಅಂದರೆ ಜೀವವನ್ನು ಹುಟ್ಟಿಸ್ಕೊಂಡ್ಬಿಟ್ಟು, ಅಂದರೆ ಹುಟ್ಟಿದಂತಹ ಜೀವಿಗಳಾಗಿ ಬಂದಿದ್ದಾರೆ. ಬಂದರಂಗ ನಿಶನೆಡೆಗೆ, ಅಂದರೆ ಅವನಿ ಅಂತ ಅಂದರೆ ಇಲ್ಲಿ ಭೂಮಿ ಅಂತ, ಅವನಿಶನೆಡೆಗೆ ಅಂದರೆ ಅವನಿಶ, ಈಶ ಅಂದರೆ ಹೊಡೆಯ, ಇಲ್ಲಿ ಭೂಮಿಗೆ ಹೊಡೆಯ ಯಾರು, ಹರಿಶ್ಚಂದ್ರ, ಅವನ ಬಳಿಗೆ ಬರ್ತಾ ಇದ್ದಾರೆ ಯಾರು, ಈ ಒಂದು ಕನ್ಯೆಯರು ಎನ್ನುವಂಥ ಮಾತನಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಕನ್ಯೆಯರು ಹರಿಶ್ಚಂದ್ರನ ಬಳಿಗೆ ಬರ್ತಾರೆ ಎನ್ನುವಂಥ ಮಾತನಲ್ಲಿ ರಾಘವಾಂಕ ತುಂಬ ಮನೋಜ್ಞವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಸಂದ ಕಾರಿಳು, ಸಂದ ಅಂದರೆ ಬಂದ, ಕನ್ಯೆಯರು, ಕಾರಿರುಳು ಕಗ್ಗತ್ತಲಿನಲ್ಲಿ ಹಗಲನ್ನು ನೋಡಲಿಕ್ಕೋಸ್ಕರ ಬಂದಿದ್ದಾರೆ. ಅವರು ಹೇಗಿದ್ದಾರೆ ಅಂದರೆ ಆ ಒಂದು ಕಗ್ಗತ್ತಲಿನಿಂದ ಬಂದಂತಹ ಹಗಲನ್ನು ನೋಡಲಿಕ್ಕೆ ಬಂದಂತಹ ಕನ್ಯೆಯರು ಹೇಗಿದ್ದಾರೆ ಅಂದರೆ ಆ ಒಂದು ದೇವಾನುದೇವತೆಗಳು ಮತ್ತು ಅಸುರರು, ಅಂದರೆ ಅಸುರರು ಇನ್ನು ಮತಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ನೊಂದ್ಕೊಂಡ್ಬಿಟ್ಟು, ಅಂದರೆ ಕಗ್ಗನೆ ಕಂದಿ ಅಂದರೆ ನೊಂದು ಬಿಟ್ಟು, ಆ ಒಂದು ವಿಷದ ಹೊಗೆಯಿಂದ ನೊಂದು ಬಿಟ್ಟು ಆ ಒಂದು ನೋವನ್ನು ತಡ್ಕೊಂಡ್ಬಿಟ್ಟು ಜಲದೇವಿಯರು, ಅಂದರೆ ಜಲದಿಂದ ಸಮುದ್ರದಿಂದ ಬಂದಂಥವರು ಹೇಗಾದರೂ ಅವರು ಮನುಷ್ಯ ರೂಪವನ್ನು ತಳೆದು, ಅಂದರೆ ಮನುಷ್ಯ ರೂಪ ಯಾವ ರೀತಿಯಾಗಿ ಅಂದರೆ ಬ್ರಹ್ಮನ ಕೈಯಿಂದ ನೀಲಿಯ ಗೊಂಬೆಗಳಾಗಿ ಜೀವವನ್ನು ತುಂಬಿಬಿಟ್ಟು ಮನುಷ್ಯನ ರೂಪದಲ್ಲಿ ಕಳಿಸಿದಾನೆ ಎನ್ನುವಂಥ ರೀತಿಯಲ್ಲಿ ಆ ಒಂದು ಕನ್ಯೆಯರು ಬರ್ತಾರೆ ಎನ್ನುವಂಥ ಮಾತನಲ್ಲಿ ಯಾರು, ರಾಘವಾಂಕ ಅವರು ಹೇಳ್ತಾ ಇದ್ದಾರೆ. ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಮಾಯದ ಬಲೆಯರು ಅಂದರೆ ಒಂದು ವಿಶ್ವಾಮಿತ್ರನ ಮಾಯಾಜಾಲದಲ್ಲಿ ಸೃಷ್ಟಿಯಾಗಿರುವಂತಹ ಅಬಲೆಯರು ಅಂದರೆ ಕನ್ಯೆಯರು. ಮಾಯದ ಬಲೆಯರು ಕಾಣುತ್ತ ಮಜ ಬಾಪದಟ ರಾಯ ಮಜ್ಜರೆ ರಾಯದಳ ಉಳಕಾರ ರಾಯ ಕಂಟಕ ರಾಯ ಜಗಜೆಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ರಾಯ ಬುಲಭಜ ಭೀಮ ರಾಯ ಮರ್ದನ ರಾಜಜೀಯ ಚಿರಂಜೀವಿ ಎಂದು ಕೀರ್ತಿಸಿ ಗಾನ ನಾಯಕಿಯರೊಲಿದು ದಂಡಿಗೆ ವಿಡಿದು ಪೊಡಮಟ್ಟು ಹಾಡಲುದ್ಯೋಗಿಸಿದರು. ಇಲ್ಲಿ ಹೇಳ್ತಾ ಇದ್ದಾರೆ ಮಾಯದ ಬಲೆಯರು ಅಂದರೆ ವಿಶ್ವಾಮಿತ್ರನ ಒಂದು ಮಾಯದಿಂದ ಸೃಷ್ಟಿಯಾಗಿರುವಂಥ ಕನ್ಯೆಯರು ಕಾಣುತ್ತ ಅಂದರೆ ಕಾಣುತ್ತಾ, ಯಾರನ್ನ ಕಾಣುತ್ತಾ, ಆ ಬಂದಿರುವಂತಹ ಹರಿಶ್ಚಂದ್ರನನ್ನು ಕಾಣುತ್ತಾ ಏನು ಮಾಡ್ತಾ ಇದ್ದಾರೆ, ಮಜಾ ಓಹೋ ಅಂತ. ಮಜಾ ಅಂದ್ರೇನು, ಓಹೋ. ಬಾಪದಟ ಅಂದ್ರೇನು, ಅದಟ ಅಂದರೆ ಶೂರ, ಓಹೋ ಶೂರನೇ ಹೇಳ್ತಾ ಇದ್ದಾರೆ ಹರಿಶ್ಚಂದ್ರನಿಗೆ. ಓಹೋ ಶೂರನೇ, ರಾಯ ಮಜರೆ ಓಹೋ ರಾಯನೇ,
ರಾಯರಯದಳ ಉಳಕಾರ ಅಂದರೆ ರಾಯರಿಗೆ ಒಂದು ಭಯವನ್ನು ಹುಟ್ಟಿಸುವಂಥವನೇ. ಜೊತೆಗೆ ಹೇಳ್ತಾ ಇದ್ದಾರೆ ರಾಯ ಕಂಟಕ ಅಂದರೆ ರಾಯರಿಗೆ ಕಂಟಕಪ್ರಾಯನಾಗಿರುವಂಥವನು, ಎಲ್ಲ ರಾಯರಿಗೂ ಕಂಟಕಪ್ರಾಯನಾಗಿರುವಂಥವನೇ. ರಾಯ ಜಗಜಟ್ಟಿ ಅಂದರೆ ರಾಯನ ಅಂದರೆ ರಾಜರಲ್ಲೇ ಒಂದು ಶೌರ್ಯವನ್ನು ತುಂಬ ಶಕ್ತಿಯನ್ನು ಹೊಂದಿದಂಥವನೇ. ರಾಯದಲ್ಲಣ ಅಂದರೆ ರಾಯರಲ್ಲೇ ಭಯ ಹುಟ್ಟಿಸುವಂಥವನೇ. ರಾಯ ಕೋಲಾಹಲ ಅಂದರೆ ರಾಯರಲ್ಲೇ ಒಂದು ಕಲಹವನ್ನು ಎಬ್ಬಿಸುವಂಥ ಕಲಹವನ್ನು ಮಾಡುವಂಥವನೇ. ರಾಯರಲ್ಲೇ ಕಲಹವನ್ನು ಮಾಡುವಂಥವನೇ. ಜೊತೆಗೆ ರಾಯ ಬಲ ಭೀಮ ಅಂದರೆ ರಾಯ ಬಲ ಭೀಮ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಭುಜಬಲ ಭೀಮ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ಭೀಮನು ತನ್ನ ಒಂದು ಭುಜಬಲದಿಂದ ಶಕ್ತಿವಂತನಾಗಿದ್ದಾನೋ ಅದೇ ರೀತಿಯಾಗಿರುವಂಥವನೇ, ಬಲಿಷ್ಠನಾಗಿರುವಂಥವನೇ ರಾಯಮರ್ದನ ಅಂದರೆ ರಾಯರನ್ನೇ ಸಂಹಾರ ಮಾಡುವಂತಹ ರಾಯ. ರಾಯ ಜೀಯ ಅಂದರೆ ರಾಯ ಹೊಡೆಯ ನೀನು ಸ್ಥಿರಂಜೀವಿ ಎಂದು ಅಂದರೆ ಸ್ಥಿರವಾಗಿರು, ಚಿರಂಜೀವಿಯಾಗಿರು ಎಂದು ಕೀರ್ತಿಸಿ ಗಾಣ ಅಂದರೆ ಗಾಣ ನಾಯಕಿಯರೊಲಿದು ದಂಡಿಗೆ ವಿಡಿದು ಪೊಡಮಟ್ಟು ಆಡಲು ಉದ್ಯೋಗಿಸಿದರು. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಒಂದು ಕನ್ಯೆಯರು ಹರಿಶ್ಚಂದ್ರನನ್ನು ಹೊಗಳಿಕೆಯ ಮಾತುಗಳಿಂದ ಆತನನ್ನು ಹೇರಿಸುವಂಥ ಅಂದರೆ ಆತನ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಹೋ ರಾಯನೇ, ಓಹೋ ರಾಜನೇ, ಎಲ್ಲೆಲ್ಲ ಇದೆಯಲ್ವಾ ನೀನು ರಾಜರಲ್ಲೇ ರಾಜನಾಗಿದೀಯಾ, ನೀನು ಶೂರವಂತನಾಗಿದೀಯಾ, ಧೀರವಂತನಾಗಿದೀಯಾ. ಆ ಒಂದು ಭೀಮನಷ್ಟೇ ಬಲಭುಜವನ್ನು ಹೊಂದಿರುವಂತಹ ದೊಡ್ಡ ರಾಜನಾಗಿದೀಯಾ. ಜೊತೆಗೆ ಎಲ್ಲ ರಾಜರು ನಿನ್ನನ್ನು ನೋಡಿಬಿಟ್ರೆ ಭಯಪಡ್ತಾರೆ. ಜೊತೆಗೆ ನೀನು ಎಲ್ಲರನ್ನ ಹಿಮ್ಮೆಟ್ಟಿಸುವಂಥ ಒಂದು ಶೂರತ್ವ ನಿನ್ನಲ್ಲಿದೆ. ನೀನು ಚಿರಂಜೀವಿಯಾಗಿರು, ನೀನು ಚಿರಂಜೀವಿ ಆಗಿರ್ಬೇಕಪ್ಪ ರಾಜ. ನೀನು ಆ ರೀತಿಯಾದಂಥ ಶೌರ್ಯಗಳನ್ನು ಹೊಂದಿರುವಂಥ ರಾಜ ನೀನು. ಹಾಗಾಗ್ಬಿಟ್ಟು ಅಂತೇಳ್ಬಿಟ್ಟು ಅವನನ್ನು ನಮಸ್ಕರಿಸ್ಬಿಟ್ಟು ದಂಡಿಗೆ ವಿಡಿದು ಅಂದರೆ ವೀಣೆಯನ್ನು ಬಾರಿಸುತ್ತಾ ದಂಡಿಗೆ ವಿಡಿದು ಪೊಡಮೊಟ್ಟು ಅಂದರೆ ನಮಸ್ಕಾರವನ್ನು ಮಾಡುತ್ತಾ ಏನು ಮಾಡ್ತಾ ಇದ್ದಾರೆ, ಆಡಲು ಉದ್ಯೋಗಿಸಿದರು. ಅಂದರೆ ಹಾಡುವುದಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆ ಒಂದು ಹರಿಶ್ಚಂದ್ರನ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತಮ್ಮ ಹಾಡುಗಳಿಂದ ತಮ್ಮ ಮಾತುಗಳಿಂದ ಆ ಒಂದು ಹರಿಶ್ಚಂದ್ರನ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಇಲ್ಲಿ ಹೊಗಳಿಕೆಯ ಮಾತುಗಳನ್ನು ಹೇಳುವುದರ ಮೂಲಕ ಈ ಒಂದು ರಾಜನಲ್ಲಿರುವಂತಹ ಒಂದು ಮನಸ್ಸನ್ನು ಗೆಲ್ಲುವುದಕ್ಕೆ ಯಾರು ಪ್ರಯತ್ನ ಪಡ್ತಾರೆ, ಈ ಒಂದು ವಿಶ್ವಾಮಿತ್ರನು ಸೃಷ್ಟಿ ಮಾಡಿದಂತಹ ಗಾನರಾಣಿಯರಿಂದ ಈ ರೀತಿಯಾದಂಥ ಪ್ರಯತ್ನವಾಗುತ್ತೆ. ಇನ್ನು ಮುಂದಿನ ಒಂದು ಭಾಗದಲ್ಲಿ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ರಾಘವಾಂಕ ಅಂದರೆ ಮುಂದಿನ ವೃಂದದಲ್ಲಿ ಹರಿಶ್ಚಂದ್ರನಿಗಿದ್ದಂತಹ ಸಮಸ್ಯೆಗಳು ಯಾವ ರೀತಿಯಾಗಿದ್ವು, ಆ ಸಮಸ್ಯೆಗಳನ್ನು ಯಾವ ರೀತಿ ಯೋಚನೆ ಮಾಡ್ಕೊಳ್ತಾ ಕುತ್ಕೊಂಡ ಅನ್ನುವಂಥದ್ದನ್ನು ಇಲ್ಲಿ ಒಂದೊಂದಾಗೆ ವರ್ಣಿಸ್ತಾ ಹೋಗ್ತಾರೆ. ಎಕ್ಕಲವ ಬಳಿ ಬಿಡಿದು ಸುತ್ತಿದಾರಸನು ಮುನಿರಕ್ಕಸನ ಬನಕೆ ಬಂದಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಿಪ ಗುರುವಾಗ್ನೆ ಗೆಟ್ಟಳನಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರಿವಂತಡಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಾಸಾಯಕ್ಕೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಪಾಸಾಯಕ್ಕೆ ಮನಹುಕ್ಕಿ ಸರ್ವಾಭರಣಮಂ ಗಾಣರಾಣಿಯರಿಗಿತ್ತನು ಹರಿಶ್ಚಂದ್ರನು. ನೋಡಿ ಇಲ್ಲಿ ಎಕ್ಕಲವ ಅಂದರೆ ಹೆಕ್ಕಲ ಅಂದರೆ ಹಂದಿ. ಈ ಒಂದು ವಿಶ್ವಾಮಿತ್ರನು ಸೃಷ್ಟಿ ಮಾಡಿದಂತಹ ಒಂದು ಹಂದಿಯನ್ನು ಅಂದರೆ ಬಳಿ ಬಿಡಿದು ಅಂದರೆ ಬೆನ್ನಟ್ಟಿ ಓಡಿ ಬರ್ತಾನೆ. ಅದನ್ನು ಒಂದು ಬೆನ್ನಟ್ಟಿಸ್ಕೊಂಡು ಬಂದಂತಹ ಹರಿಶ್ಚಂದ್ರ ಏನು ಮಾಡ್ತಾನೆ, ಸುತ್ತಿದಾರಸನು ಅಂದರೆ ಆ ಒಂದು ಬೆನ್ನಟ್ಕೊಂಡು ಬಂದುಬಿಟ್ಟು ಸುತ್ಕೊಳ್ತಾ ಏನು ಮಾಡ್ತಾನೆ, ಮುನಿ ಅಂದರೆ ವಿಶ್ವಾಮಿತ್ರ ಮುನಿ ರಕ್ಕಸನ ಬನಕೆ. ರಕ್ಕಸ ಅಂದರೆ ರಾಕ್ಷಸ ಅಂದರೆ ಮುನಿಯಾಗಿದ್ದಾನೆ ವಿಶ್ವಾಮಿತ್ರ. ಆದರೆ ಯಾವ ಭಾವನೆ ಇದೆ ಅವನಿಗೆ, ರಾಕ್ಷಸದ ಭಾವನೆ ಇದೆ. ಆ ಒಂದು ರಾಕ್ಷಸನ ಬನಕೆ ಅಂದರೆ ರಾಕ್ಷಸನ ಪ್ರವೃತ್ತಿಯನ್ನು ಹೊಂದಿರುವಂತಹ ಆ ಒಂದು ರಾಕ್ಷಸನ ಬನಕೆ ಅಂದರೆ ಒನಕೆ ಬಂದ ನಂಜಿಕೆಯ ನೆರಡನೆಯ ಮುಕ್ಕಣ್ಣ ನೆನಿಪ ಅಂದರೆ ಗುರುವಾಜ್ಞೆಯನ್ನು ಮೀರಿದಂಥ. ಅಂದರೆ ಇಲ್ಲಿ
ಆ ಒಂದು ಅಂಜಿಕೆಯಲ್ಲಿ ಅಂದರೆ ಒಂದು ಗೊಂದಲದಲ್ಲಿ ಭಯದಲ್ಲಿ ಏನು ಮಾಡಿಬಿಟ್ಟಿದ್ದಾನೆ, ಗೊತ್ತಿಲ್ಲದೆ ತನಗೆ ಅರಿವಿಲ್ಲದೆ ಏನು ಮಾಡಿಬಿಟ್ಟಿದ್ದಾನೆ ಹರಿಶ್ಚಂದ್ರ, ಆ ಒಂದು ವಿಶ್ವಾಮಿತ್ರನ ಒಂದು ಬನಕ್ಕೆ ಬಂದುಬಿಟ್ಟಿದ್ದಾನೆ. ಆ ಬನಕ್ಕೆ ಬಂದು ಕುಂತು ಯೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ ನಾನು ಏನು ಮಾಡಿಬಿಟ್ಟೆ, ಇಲ್ಲಿ ಬನಕ್ಕೆ ಬಂದುಬಿಟ್ನಲ್ವಾ, ವಿಶ್ವಾಮಿತ್ರನ ಒಂದು ಬನಕ್ಕೆ ಬಂದುಬಿಟ್ಟೆ. ಅಂಜಿಕೆಯಿಂದ ಭಯದಿಂದ ಹೇಳ್ತಾ ಇದ್ದಾನೆ, ಎರಡನೆಯ ಮುಕ್ಕಣ್ಣ ನೆನಪ. ಅಂದರೆ ಇಲ್ಲಿ ವಸಿಷ್ಠ ಮಹರ್ಷಿಗಳು ಹರಿಶ್ಚಂದ್ರನಿಗೆ ಎರಡನೇ ಮುಕ್ಕಣ್ಣ ಇದ್ದಾಗೆ. ಅಂದರೆ ಮೊದಲನೇ ಮುಕ್ಕಣ್ಣ ಶಿವನನ್ನ ಅಂತ ಭಾವಿಸ್ತಿದ್ರೆ, ಎರಡನೇ ಮುಕ್ಕಣ್ಣ ಅಂದರೆ ಎರಡನೇ ಶಿವ ಅಂತ ಹೇಳ್ಬಿಟ್ಟು ಗುರುವನ್ನು ಆ ಸ್ಥಾನದಲ್ಲಿ ವಸಿಷ್ಠ ಮಹರ್ಷಿಗಳನ್ನು ಕಾಣುವಂಥ ಪ್ರಯತ್ನವನ್ನು ಹರಿಶ್ಚಂದ್ರ ಮಾಡ್ತಾನೆ. ಆ ಒಂದು ಎರಡನೇ ಮುಕ್ಕಣ್ಣನಾಗಿರುವಂತಹ ಗುರುವಾಜ್ಞೆ ಅಂದರೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪೂರ್ವಕಥೆನಲ್ಲಿ, ಇಲ್ಲಿ ವಸಿಷ್ಠ ಮಹರ್ಷಿಗಳು ಅವನಿಗೆ ಯಾರಿಗೆ ಹರಿಶ್ಚಂದ್ರ ಮಹಾರಾಜನಿಗೆ ಹೇಳಿ ಕಳಿಸಿರ್ತಾರೆ, ಇನ್ನು ಯಾವುದೇ ಕಾರಣಕ್ಕೂ ವಿಶ್ವಾಮಿತ್ರರ ಆಶ್ರಮವನ್ನು ತಲುಪಬೇಡ, ಅಪ್ಪಿತಪ್ಪಿಯೂ ಕೂಡ ಅಲ್ಲಿ ಕಾಲಿಡಬೇಡ ಅಂತ ಹೇಳಿರ್ತಾರೆ. ಆದರೆ ಅದನ್ನೆಲ್ಲ ಮರ್ತು ಬಿಟ್ಟು ಅರಿವಿಲ್ಲದೆ ಏನು ಮಾಡಿಬಿಟ್ಟಿದ್ದಾನೆ, ಗೊತ್ತಿಲ್ಲದೆ ಏನು ಮಾಡಿಬಿಟ್ಟಿದ್ದಾನೆ, ಆ ಒಂದು ಹರಿಶ್ಚಂದ್ರನ ಒಂದು ಬನಕ್ಕೆ ಬಂದುಬಿಟ್ಟಿದ್ದಾನೆ. ಹೇಳ್ತಾ ಇದ್ದಾನೆ, ಎರಡನೇ ಗುರುವ ಆಗಿರುವಂಥ ಎರಡನೇ ಮುಕ್ಕಣ್ಣನಾಗಿರುವಂಥ ನನ್ನ ಗುರುವಾಜ್ಞೆಯನ್ನು ಮೀರಿಬಿಟ್ಟು ಬಂದುಬಿಟ್ಟಿದ್ದೀನಲ್ಲ ನಾನು. ಅಂದರೆ ಕಂಡ ಭಯವ ಮೆಕ್ಕು, ಅಂದರೆ ಕನಸಲ್ಲಿ ಬಂದು ಕೂತ್ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭಯದಲ್ಲಿ ಬಂದುಬಿಟ್ಟಿದ್ದಾನೆ. ಮರಿವಂತಡಸಿ ಅಂದರೆ ಬಾಯಾರಿಕೆಯಿಂದ ದಣಿವಂದಿಂದ ಏನು ಮಾಡಿದ್ದಾನೆ, ಕವಿವ ಗತಿಗಳ ಸೊಗಸ ನಕ್ಕಿಸದೆ. ಅಂದರೆ ಆ ಒಂದು ಸಮಸ್ಯೆಗಳನ್ನು ಯೋಚನೆ ಮಾಡ್ತಾ, ಇನ್ನೇನು ಸಮಸ್ಯೆ ಆಗಿಬಿಡುತ್ತೆ, ನನಗೆ ಏನಾಗ್ಬಿಡ್ತು, ನಾನು ಯಾಕೆ ಬಂದುಬಿಟ್ಟೆ ಇಲ್ಲಿಗೆ, ಗೊತ್ತಿಲ್ಲದೆ ಬಂದುಬಿಟ್ಟೆ ಎನ್ನುವಂಥ ಒಂದು ಯೋಚನೆ ಮಾಡ್ಕೊಳ್ತಾ ಕುಂತಂಥ ಸಂದರ್ಭದಲ್ಲಿ ಯೋಚಿತದ ಪಾಸಯಕ್ಕೆ ಮನಹುಕ್ಕಿ. ಅಂದರೆ ಆ ಸಂದರ್ಭದಲ್ಲಿ ಗಾನರಾಣಿಯರು ಏನು ಮಾಡ್ತಾ ಇದ್ದಾರೆ, ತುಂಬ ಒಂದು ಹಾಡುಗಳನ್ನು ಹೇಳ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದಂತಹ ಈ ಒಂದು ಹರಿಶ್ಚಂದ್ರ ಏನು ಮಾಡ್ತಾನೆ, ಆ ಒಂದು ಈ ಒಂದು ಬನಕ್ಕೆ ಬಂದಿರುವಂಥದ್ದು ಗುರುವಾಜ್ಞೆ ಹೇಳಿರುವಂಥದ್ದು ಅದನ್ನೆಲ್ಲ ಮರ್ತು ಬಿಡ್ತಾನೆ. ಆ ಒಂದು ನೃತ್ಯವನ್ನು ನೋಡ್ತಾ ಮನಹುಕ್ಕಿ ಅಂದರೆ ಮನಸ್ಸಿಗೆ ಸಂತೋಷವನ್ನು ಹುಕ್ಕಿಬಿಟ್ಟು ಹೇಳ್ತಾನೆ. ಆ ಒಂದು ಗಾನರಾಣಿಯರಿಗೆ ಏನು ಮಾಡ್ತಾನೆ ಹರಿಶ್ಚಂದ್ರ, ಸರ್ವಾಭರಣಮಂ ಗಾನರಾಣಿಯರಿಗಿತ್ತನು ಹರಿಶ್ಚಂದ್ರನು. ಏನು ಮಾಡಿಬಿಟ್ಟ, ಆ ಒಂದು ಸಂತೋಷದಲ್ಲಿ ಆ ಒಂದು ಖುಷಿನಲ್ಲಿ ಆ ಸಮಸ್ಯೆಗಳಿಂದ ಎಲ್ಲ ಹೊರಗೆ ಬಂದುಬಿಟ್ಟ. ಯಾರಿಂದ, ಆ ಒಂದು ಗಾನರಾಣಿಯರ ಒಂದು ನೃತ್ಯದಿಂದ ಹಾಡಿನಿಂದ ಹೊರಗೆ ಬಂದುಬಿಟ್ಟು ಏನು ಮಾಡ್ತಾನೆ, ಮನಹುಕ್ಕಿ ಅಂದರೆ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಂತಹ ಹಾಡು ಮತ್ತು ಈ ಒಂದು ನೃತ್ಯದಿಂದ ಏನು ಮಾಡ್ತಾನೆ, ಸರ್ವಾಭರಣಮಮ್ಮ ಏನು ಮಾಡ್ತಾನೆ, ಆ ಒಂದು ಆಭರಣಗಳನ್ನು ಮುತ್ತಿನ ಹಾರವನ್ನೆಲ್ಲ ಏನು ಮಾಡ್ತಾನೆ, ಆ ಒಂದು ಗಾನರಾಣಿಯರಿಗೆ ಕೊಟ್ಬಿಡ್ತಾನೆ. ಯಾರು, ಈ ಒಂದು ಹರಿಶ್ಚಂದ್ರ ಮಹಾರಾಜ ಎನ್ನುವಂಥದ್ದನ್ನು ಗಮನಿಸಬೇಕು. ಕೇಳಿದ್ರಲ್ವ ಈ ಒಂದು ವಿವರಣೆನ. ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಹೇಳ್ತಾನೆ ಇಲ್ಲಿ ಆ ಒಂದು ಗಾನರಾಣಿಯರಿಗೆ ಕೊಟ್ಟಂತಹ ಒಂದು ಆಭರಣಗಳನ್ನು ತೆಗೆದುಕೊಂಡಿರುವಂಥ ಗಾನರಾಣಿಯರು ಹೇಳ್ತಾರೆ ಏನಂತೇಳಿ, ಮುಂದಿನ ಭಾಗದಲ್ಲಿ ಅವಶ್ಯಕತೆ ಏನಿರುತ್ತೋ ಅಂದರೆ ಯಾವೊಂದು ಸಂದರ್ಭದಲ್ಲಿ ಏನು ಅವಶ್ಯಕತೆ ಇರುತ್ತೋ ಅದನ್ನು ಸಿಕ್ಕರೆ ಅದು ಪಡ್ಕೊಂಡ್ರೆ ನಮಗೆ ಅದು ಉಪಯೋಗ ಆಗುತ್ತೆ. ಇನ್ನು ಅವಶ್ಯಕತೆ ಇಲ್ಲದಂಥ ಒಂದು ವಸ್ತುಗಳನ್ನಾಗಿರಲಿ ಯಾವುದನ್ನು ಕೊಟ್ಟರು ಕೂಡ ಅದು ಪ್ರಯೋಜನ ಇಲ್ಲ ಎನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ, ಗಾನರಾಣಿಯರು ಮಾಡ್ತಾ ಇದ್ದಾರೆ. ಬಡತನದ ಹೊತ್ತಾನಿ ದೊರಕಿ ಫಲವೇನು, ನೀರಡಸಿರ್ದ ಹೊತ್ತಾಜ್ಯ ದೊರಕಿ ಫಲವೇನು, ರುಜಿಯಡಸಿ ಕೆಡೆದಿಹ ಹೊತ್ತು ರಂಬೆ ದೊರಕಿ ಕೊಂಡಲಿ ಫಲವೇನು, ಸಾವ ಹೊತ್ತು ಪೊಡವಿಯೊಡೆಯ ತನ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳ್ವೆ ಮಗೆ ನೀನೊಲಿದು ಮಣಿದೊಡಿಗೆಗಳ ನಿತ್ತು ಫಲವೇನು, ಭೂಪಾಲ ಹೇಳಿನಿತ ಮತ್ತಿಂತೆಂದರು. ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಬಡತನದ ಹೊತ್ತಾನೆ ಅಂದರೆ ಬಡತನದಲ್ಲಿ ಇದ್ದಂಥವನಿಗೆ ಆನೆಯನ್ನು, ಇಲ್ಲಿ ಬಡತನದಲ್ಲಿ ಇದ್ದಂಥವನಿಗೆ ಆನೆಯನ್ನು ಕೊಟ್ಟರೆ, ಅಂದರೆ ಬಡತನದ ಹೊತ್ತಾನೆ ಅಂದರೆ ಬಡತನವನ್ನು ಹೊತ್ಕೊಂಡಿರುವಂಥ ವ್ಯಕ್ತಿಗೆ ಆನೆಯನ್ನು ಕೊಟ್ಟರೆ ಏನು ಫಲ ಸಿಗುತ್ತೆ, ಜೊತೆಗೆ ನೀರಡಸಿರ್ದ ಅಂದರೆ ಬಾಯಾರಿಕೆ ಆಗಿದೆ, ತುಂಬ ಬಾಯಾರಿಕೆ ಆಗಿದೆ, ಆ ಬಾಯಾರಿಕೆ ಆಗಿರುವಂಥವನಿಗೆ ಒತ್ತಾಜ್ಯ ಅಂದರೆ ತುಪ್ಪವನ್ನು, ಆಜ್ಯ ಅಂದರೆ ತುಪ್ಪ, ಇಲ್ಲಿ ತುಪ್ಪವನ್ನು ಕೊಟ್ಟರೆ ಅದು ಏನು ರುಚಿಸುತ್ತೆ, ಜೊತೆಗೆ ರುಜೆ ಎಡಸಿ ಕೆಡದಿಹ ಅಂದರೆ ಒಂದು ರೋಗದಿಂದ, ರುಜೆ ಅಂದರೆ ರೋಗ,
ರೋಗದಿಂದ ಬಳಲ್ತಾ ಇದ್ದಂಥವನಿಗೆ ರಂಬೆಯನ್ನು ಕೊಟ್ಟರೆ ಏನು ಫಲ ಇರುತ್ತೆ? ಸಾವ ಹೊತ್ತು ಅಂದರೆ ಸಾವನ್ನು ಬೆನ್ನಿಗೆ ಹೊತ್ಕೊಂಡಿರೋವಂಥವನಿಗೆ ಪೊಡವಿಯೊಡೆತನ ದೊರಕಿ ಫಲವೇನು? ಅಂದರೆ ಒಂದು ರಾಜ್ಯದ ಒಡೆತನ ದೊರಕಿದರೆ ಏನು ಫಲ ಇರುತ್ತಪ್ಪ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೊಡೆದು ಬೆಂಡಾಗಿ, ಇಲ್ಲಿ ಹೇಳ್ತಿದ್ದಾರೆ, ಹೊಡೆದು ಬೆಂಡಾಗಿ ಬೀಳ್ವೆ ಮಗೆ. ಅಂದರೆ ಈ ಒಂದು ಕಡು ಬಿಸಿಲು ಅಂದರೆ ಕಡು ಬಿಸಿಲಲ್ಲಿ ಬೆಂಡಾಗಿ, ಹೊಡೆದು ಬೆಂಡಾಗಿ ಬೀಳ್ವೆ ಮಗೆ, ನೀನೊಲಿದು ಮಣಿದೊಡೆಗಳನ್ನಿತ್ತು ಫಲವೇನು ಭೂಪಾಲ ಅಂತ ಹೇಳ್ತಾರೆ. ಅಂದರೆ ನಾವೀಗೇನದೀವಿ, ಕಡು ಬಿಸಿಲಲ್ಲಿ ನಿಂತಿದ್ದೀವಿ, ಕಡು ಬಿಸಿಲಲ್ಲಿರುವಂಥವ್ರಿಗೆ ಅಲ್ಲಿ ಸರ್ವಾಭರಣ ಏನೂ ಫಲವನ್ನು ಕೊಡೋದಿಲ್ಲ, ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ಕೊಡಬೇಕು ಅಂತೇಳ್ಬಿಟ್ಟು ಆ ಒಂದು ಹರಿಶ್ಚಂದ್ರನಲ್ಲಿ ಕೇಳ್ತಾರೆ. ಗೊತ್ತಾಯ್ತಲ್ವಾ? ಇಲ್ಲಿ ಬಡತನದಲ್ಲಿದ್ದಂಥವನಿಗೆ ಆನೆಯನ್ನು ಕೊಟ್ಟರೆ, ತಗೊಳಪ್ಪ ಆನೆ ಕೊಟ್ಟಿದ್ದೀನಿ ನಿನಗೆ ಅಂತ ಹೇಳಿದ್ರೆ, ಬಡತನ ಅವನಿಗೆ ತಿನ್ನೋಕ್ಕೆ ಊಟ ಗತಿ ಇಲ್ಲ, ಅಂದರೆ ಕಷ್ಟ ಆಗ್ತಾ ಇದೆ. ಆ ಒಂದು ಬಡತನದಲ್ಲಿದ್ದಂಥ ಸಂದರ್ಭದಲ್ಲಿ ಪಾಪ ಕಷ್ಟಪಡುವಂತಹ ಬಡತನದಲ್ಲಿದ್ದಂಥವನಿಗೆ ಆನೆಯನ್ನು ಕೊಟ್ಬಿಟ್ರೆ, ಆ ಒಂದು ತನಗೆ ಊಟವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿಗೆ ಆನೆಯನ್ನು ಕೊಟ್ಟರೆ ಆನೆಗೆ ಊಟವನ್ನು ಹಾಕ್ಬೇಕಲ್ವಾ? ಅದು ಫಲ ಏನು ಸಿಗುತ್ತೆ? ನೀರನ್ನು ಬಾಯಾರಿಕೆ ಆದವಂತನಿಗೆ ತಗೋ ತುಪ್ಪ ತಿನ್ನಪ್ಪ ನೀನು ಅಂತ ಹೇಳಿದರೆ ಏನು ಫಲ ಇರುತ್ತಪ್ಪ ರಾಜ? ಜೊತೆಗೆ ಹೇಳ್ತಾ ಇದ್ದಾರೆ, ರುಜೆ ಅಂದರೆ ರೋಗದಲ್ಲಿ ಬಳಲ್ತಾ ಇರೋವಂಥವನಿಗೆ ರಂಬೆ ಕೊಟ್ಟಿದ್ದೀನಿ ತಾವು ಕರ್ಕೊಂಡು ಹೋಗಪ್ಪ ನೀನು ಆರಾಮಾಗಿ ಜೀವನ ಮಾಡು ಅಂತ ಹೇಳಿದರೆ ಏನು ಫಲ ಇರುತ್ತೆ? ಜೊತೆಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಾವನ್ನು ಹೊತ್ಕೊಂಡಿರುವಂಥ, ಇನ್ನೇನು ಸತ್ತೇ ಹೋಗ್ತಾನೆ ಅನ್ನುವಂಥ ವ್ಯಕ್ತಿಗೆ ನೀನು ಒಬ್ಬ ರಾಜನಾಗ್ಬಿಡಪ್ಪ, ಆದರೂ ಒಂದೆಲ್ಲ ಜವಾಬ್ದಾರಿನ ನಿನಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದರೆ ಏನು ಫಲ ಸಿಗುತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜೊತೆಗೆ ಈ ಒಂದು ಕಡು ಬಿಸಿಲಲ್ಲಿ ನಾವು ಒಡೆದು ಬೆಂಡಾಗ್ಬಿಟ್ಟಿದ್ದೀವಿ, ಅಂದರೆ ಕಡು ಬಿಸಿಲಲ್ಲಿ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ನೀನು ಈ ಒಂದು ಆಭರಣಗಳನ್ನು ಕೊಟ್ಟರೆ ಏನು ಫಲ ಇಲ್ಲ ಅಂತ ಹೇಳ್ತಾನೆ. ಕೇಳಿದ್ರಲ್ವ ಈ ಪದ್ಯದ ವಿವರಣೆಯನ್ನು? ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದಂಥ ಪದ್ಯ ಭಾಗದ ವಿವರಣೆಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ರತ್ನ ಪ್ರಪಂಚ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬೇಕಂದರೆ ಆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದಿಂದ ಭೇಟಿಯಾಗೋಣ. ಧನ್ಯವಾದ.